ಹೌದು. ನಿಮಗೆ ಈಗ ಜೊತೆಗೆ ಮೇಡಮ್ ಜೊತೆಗಿದ್ದಾಗ ಸಿನಿಮಾ ಹುಚ್ಚು ಬಂತು, ನಮ್ಮ ಸಿನಿಮಾ ಮಾಡ್ಬೇಕಂದಾಗ ಅವ್ರು ಬೇಡ ಅಂತಾರೆ. ಒಂದು ರೀಮೇಕ್ ಸಿನಿಮಾನ ನೀವೇ ತಗೊಂಡ್ಬಿಡ್ತೀರ ರೈಟ್ಸು. ಹೌದು. ಅವಾಗ ಆ ಧೈರ್ಯ ಹೆಂಗ್ ಬಂತು ಅಂತ? ಏನೋ ಪಿಕ್ಚರ್ ಮಾಡೋದಾ? ಹಾಂ ಸರ್, ಈಗ ಸಿನಿಮಾದಲ್ಲಿ ಇದೀವಲ್ಲ 6 ವರ್ಷದಿಂದ, ಸೊ ಅಷ್ಟು ಧೈರ್ಯ ಮಾಡಲ್ಲ ಅಂದ್ರೆ ಹೆಂಗೆ? ಅದು ಪಿಕ್ಚರ್ ಏನಕ್ಕೆ ಬೇಡ ಅಂದ್ರೆ ಅದು ಡಬಲ್ ಮೀನಿಂಗ್ ಡೈಲಾಗ್ ಸಿಕ್ಕಾಪಟ್ಟೆ ಇತ್ತು. 16 ಅದ ಸಿನಿಮಾ, ಸಿಕ್ಕಾಪಟ್ಟೆ ಡಬಲ್ ಮೀನಿಂಗ್ ಡೈಲಾಗು. ಆ ಪಿಕ್ಚರ್ ತೋರಿಸಿದ್ರೆ ಅಲ್ಲ, ಅದು ಪಿಕ್ಚರ್ ಅದು ಹೆಂಗ್ ಮಾಡಿದೆ ಅನ್ನೋದು ಬೇರೆ ಥರ ಇದೆ ಬಿಡಿ. ಅದು ಪಿಕ್ಚರ್ ಅದು ನಾವಿಲ್ಲಿ ಮಂಜುನಾಥ ಶೂಟಿಂಗ್ ನಡೀತಾ ಇದೆ, ಅಲ್ಲಿ ಹೈದರಾಬಾದಲ್ಲಿ ಒಂದು ಪಿಕ್ಚರ್ ಸೂಪರ್ ಹಿಟ್ ಆಗೋಯ್ತು. ಆಪೋಸಿಟ್ ಪಿಕ್ಚರು ಚಿರಂಜೀವಿ ಅವ್ರದ್ದು ಮೃಗರಾಜ್ ಪಿಕ್ಚರ್ ರಿಲೀಸ್ ಆಗಿತ್ತು. ಮೃಗರಾಜ್ ಒಂದು ಪಿಕ್ಚರು, ಅಲ್ಲಿ 16 ಅಂತ ಪಿಕ್ಚರ್, ಅವೆರಡು ಒಂದೇ ದಿವಸ ರಿಲೀಸ್ ಆಯಿತು. ಮೃಗರಾಜ್ ದೊಡ್ಡ ಬಡ್ಜೆಟ್ ಪಿಕ್ಚರ್ ಆವಾಗಲೇ ಒಂದು 20-25 ಕೋಟಿ ಪಿಕ್ಚರ್, ಅದು ದೊಡ್ಡ ಪಿಕ್ಚರು. ಇದು ಫ್ಲಾಪ್ ಆಯಿತು, ಈ ಚಿಕ್ಕ ಪಿಕ್ಚರ್ ಹಿಟ್ ಆಗೋಯ್ತು. ಈ 16 ನಾನು ಮಾಡಿದ್ನಲ್ಲ ಫ್ರೆಂಡ್ಸ್ ಪಿಕ್ಚರು, ಇದೇನು ದೊಡ್ಡ ಹಿಟ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚಿರಂಜೀವಿ ಅವ್ರು ಬಂದರು. ಇಲ್ಲಿ ಬೆಂಗಳೂರಿನ ಏರ್ಪೋರ್ಟಲ್ಲಿ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೆ ಕಾರಲ್ಲಿ, ಹಿಂಗೆ ಲ್ಯಾನ್ಸರ್ ಕಾರಲ್ಲಿ. ಅವ್ರದ್ದು ಮೃಗರಾಜ ಸಾಂಗ್ ಹಾಕಿದೆ. ಆಟಕವಲ್ಲ ಪಾಠಕವಲ್ಲ ಅಂತ ಒಂದು ಸಾಂಗ್ ಇತ್ತು, ಅದು ಹಾಕಿದೆ. ನಿಲ್ಸ್ಬಿಡು ಹಾಕ್ಬೇಡ ಅದನ್ನು, ಯಾಕೆಂದ್ರೆ ಪಿಕ್ಚರ್ ಫ್ಲಾಪು, ತಲೆ ಮೈಂಡ್ ಹೋಗಿದೆ, ಬೇಡ ಅಂದ್ರೆ. ಅಣ್ಣ ಇಲ್ಲೆಲ್ಲ ಚೆನ್ನಾಗಿ ಓಡ್ತಾ ಇದೆ ಅಂದೆ. ಇಲ್ಲಿ ಓಡ್ತಾ ಇದೆಯೋ ನಮಗೆ ಅಲ್ಲಿ ಫ್ಲಾಪ್ ಆಗ್ಬಿಟ್ಟಿದೆ, ಬೇಡ. ಚಿರಂಜೀವಿ ಹೇಳ್ತಾರೆ ಬೇಡ, ಸಾಂಗ್ ತೆಗೆದ್ಬಿಡು ಅಂದರು. ಫುಲ್ ಮೂಡ್ ಅಪ್ಸೆಟಲ್ಲಿ ಇದ್ರು. ಸರಿ, ಏಟ್ರೆ ಹೋಟ್ಲಿಗೆ ಕರ್ಕೊಂಡೋಗಿ ರೂಮಲ್ಲಿ ನಿಲ್ಸಿ ಬೇಜಾರಾಗಿದ್ರು. ಸರಿ, ಅವ್ರನ್ನ ಬಿಟ್ಬಿಟ್ಟು ಯಾವ್ದು ಪಿಕ್ಚರು ಬಾಕ್ಸ್ ತರಿಸು ಇಲ್ಲಿ ನೋಡೋಣ ಅಂದರು. ಕರ್ನಾಟಕದ ರಿಲೀಸ್ ಆಗ್ತಾ ಇರಲಿಲ್ಲ ಅವಾಗ, ತೆಲುಗು ಚಿಕ್ಕ ಪಿಕ್ಚರ್ ಅಲ್ಲ, ಬರೀ ದೊಡ್ಡಿರೋ ಮಾತ್ರ ರಿಲೀಸ್ ಆಗ್ತಾ ಇತ್ತು. ಸೊ ಅವಾಗ ಆ ಬಾಕ್ಸನ್ನ ಯಾರನ್ನ ಹಿಡ್ಕೊಂಡು ಪ್ರೊಡ್ಯೂಸರ್ಗೆ ಹೇಳಿ ಆ ಬಾಕ್ಸನ್ನ ಬೆಂಗಳೂರಿಗೆ ತರಿಸ್ದೆ. ಪ್ರಸಾದ್ ಲ್ಯಾಬಲ್ಲಿ ಪಿಕ್ಚರ್ ನೋಡಿದ್ವಿ. ಚಿರಂಜೀವಿ ಅವರು, ನಾನು, ನಮ್ಮ ರಾಘವೇಂದ್ರ ಅವ್ರು ಡೈರೆಕ್ಟ್ರು, ಆಮೇಲೆ ಅಲ್ಲಿ ತೆಲುಗು ಅವ್ರು ಇನ್ನೂ 2-3 ಎಲ್ಲರೂ ಸೇರಿ ಪಿಕ್ಚರ್ ನೋಡಿದ್ವಿ. ಪಿಕ್ಚರ್ ನೋಡಿದಾಗ ಇವ್ರು ಅರ್ಧಕ್ಕೆ ಆ ಡಬಲ್ ಮೀನಿಂಗ್ ಡೈಲಾಗ್ಗಳಿಗೆ ಅರ್ಧಕ್ಕೆ ಎದ್ದು ಹೋಗ್ಬಿಟ್ರು ಚಿರಂಜೀವಿ ಅವರು. ಪಿಕ್ಚರ್ ನೀನು ಫುಲ್ ನೋಡ್ಕೊಂಡು ಬೆಳಗ್ಗೆ ನನಗೆ ಹೇಳ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೊಟ್ಟೋಗ್ಬಿಟ್ರು. ಏನು ಬೇಕೋ ಹುಡುಗರಿಗೆ ಅದಿದೆ, ಯೂತ್ಗೆ ಏನು ಬೇಕೋ ಅದು ಕೊಟ್ಟಿದ್ದಾರೆ ಟ್ರೆಂಡ್ಗೆ, ಅದಕ್ಕೆ ಪಿಕ್ಚರ್ ಹಿಟ್ಟಾಗಿದೆ. ಇವ್ರು ಎದ್ದು ಹೋಗ್ಬಿಟ್ರು. ಅದಾದ್ಮೇಲೆ ಆಮೇಲೆ ನನಗೆ ನಮ್ಮ ಡೈರೆಕ್ಟರ್ ರಾಘವೇಂದ್ರ ಅವರು ಮತ್ತು ಚಿರಂಜೀವಿ ಅವರು ಒಂದು ವಾರ ಆದಮೇಲೆ ಈ ಪಿಕ್ಚರ್ ನೀನು ಮಾಡ ಕನ್ನಡದಲ್ಲಿ ಅಂದರು. ನೀನು ಮಾಡಿ ಹೀರೋ ಆಗಿ ಅಂದರು. ಅಲ್ಲಿವರೆಗೂ ನಾನು ಹೀರೋ ಆಗಬೇಕು, ಬರೀ ಪ್ರೊಡಕ್ಷನು ಅದು ಇದು, ಅವ್ರಿಗೆ ಅದು ತಗೊಂಬ ಇದು ಹಾಕಿದ ಇದೇ ಕೆಲಸ. ಅಲ್ಲಿ ದುಡ್ಡು ತಗೊಂಬ, ಇಲ್ಲಿ ಬ್ಯಾಂಕ್ ಹೋಗು, ಇಲ್ಲಿ ಹಾಕು, ಅಲ್ಲಿ 10 ಲಕ್ಷ ಕೊಡು, ಇಲ್ಲಿ 5 ಲಕ್ಷ ಕೊಡು, ಅವ್ನಿಗೆ ಬಡ್ಡಿ ಕೊಡು, ಇವನಿಗೆ ಸಾಲ ಕೊಡಿ, ಇಲ್ಲಿ ಎತ್ಕೊಂಬ, ಇದೇ ಕೆಲಸ ನಂದು. ಆವಾಗ ಇಷ್ಟು ದೊಡ್ಡ ಡೈರೆಕ್ಟರ್ ಹೇಳ್ಬಿಟ್ರಲ್ಲ, ಏನು ಅಂದ್ಬಿಟ್ಟಿದೆ. ಆವಾಗ ಮಿರರ್ ಹತ್ರ ಹೋಗಿ ನೋಡ್ಕೊಂಡೆ, ಹೀರೋ ಆಗ್ಬೋದಾ? ನಾನು ಮಿರರೇ ನೋಡಿರಲ್ಲ ಅದುವರೆಗೂ. ನಮ್ಮ ದೇವರನ್ನ ಮನೇಲಿ ಮಿರರ್ ಇಲ್ಲ ಬಿಡಿ, ಚಿಕ್ಕ ಮನೆ ಶೀಟ್ ಮನೇಲಿ ಇದ್ದೆ, ಮಿರರ್ ಇರಲಿಲ್ಲ ದೇವ್ರನ್ನ ಹೇಳ್ಬೇಕಾರೆ. ಆವಾಗ ಹಂಗೆ ಕಾರ್ ಹತ್ರ ಹೋಗ್ಬಿಟ್ಟು ಮಿರರ್ ನೋಡ್ಕೊಂಡು ಏನು ಹಿಂಗೆ ಹೇಳ್ಬಿಟ್ರಲ್ಲ, ನನಗೆ ಅವಾಗ ಚಲಪ್ಪ ತುಂಬ ಚೆನ್ನಾಗಿದ್ದೆ, ಸಕ್ಕತ್ತಾಗಿದ್ದೆ, ನೀನು ಮಾಡೋ ಅಂದರು. ತಲೆಯಲ್ಲಿ ಹುಳ ಬಿದ್ದುಬಿಡ್ಸ. ಚಿರಂಜೀವ್ರು ಹೇಳಿದ್ರು, ಇವ್ರು ಹೇಳ್ಬಿಟ್ರಲ್ಲ, ಏನು ಮಾಡೋದು? ಅಮ್ಮನಿಗೆ ಹೇಳಿದ್ರೆ ನಿನಗೆ ಕೆಲಸ ಇಲ್ಲ, ಫಸ್ಟ್ ಕೆಲಸ ಮಾಡೋದು, ಇಷ್ಟು ದೊಡ್ಡ ಪಿಕ್ಚರ್ ಮಾಡ್ತಾಯಿದ್ದೀವಿ, ನಿನಗೇನು ಕೆಲಸ ಇಲ್ಲ ಅಂತ. ಅದೇ ಟೈಮಲ್ಲಿ ಚಿತ್ರ ಪಿಕ್ಚರು ಸ್ಟಾರ್ಟ್ ಮಾಡಿದ್ವಿ. ಚಿತ್ರ ನಮ್ಮದೇ. ಆ ಪಿಕ್ಚರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಯಾಕೋ ಒಂದೊಂದು ಸ್ವಲ್ಪ ಅದರಲ್ಲಿ ಹೀರೋ ಆಗಿ ಮಾಡಬೇಕು ಅಂತ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಇತ್ತು. ಬಟ್ ಬಿಜಿ ಆಗಲ್ಲ, ಇಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಬಿಜಿ ಅದೇ ಟೈಮಲ್ಲೇ. ಸರಿ, ರಾಮೋಜಿಯವ್ರ ಜೊತೆ ಅದು ಪಾರ್ಟ್ನರ್ಶಿಪ್. ಸೊ ಅದರಲ್ಲೂ ಆಗಲಿಲ್ಲ, ಪ್ರಸಾದ್ನ ಹಾಕಿದೆ, ಯಾರನ್ನ ಪ್ರಭುದೇವ ತಮ್ಮವ್ರನ್ನ ಹಾಕಿ ಅದ್ರ ಸ್ಟಾರ್ಟ್ ಮಾಡಿದೆ. ಅದು ನಾನೇ ಡೈಲಿ ಹೋಗೋದು, ಅಲ್ಲಿ ಪೇಮೆಂಟ್ ಕೊಡು, ಇಲ್ಲಿ ಬಾ, ಇದು ನೋಡೋದು, ಇದು ಎಲ್ಲ ಸಿಕ್ಕಾಪಟ್ಟೆ. ಅಂದರೆ ಎಷ್ಟು ಬಿಜಿ ಅಂದರೆ ರಾತ್ರಿ 2 ಗಂಟೆ ಮಲಗ್ತಿದ್ದೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ದೆ. ಇಷ್ಟು ಬಿಜಿ. ಎಲ್ಲ ಆರ್ಟಿಸ್ಟ್ಗಳ ಹತ್ರ ಹೋಗ್ಬೇಕು, ಮಾತಾಡಬೇಕು, ಪೇಮೆಂಟ್ ಮಾಡಬೇಕು, ಓಡಬೇಕು, ಏನಂದರೆ ಅಷ್ಟು ಬಿಜಿ ಬಿಡ್ರಿ. ಅವಾಗಿದ್ದ ಕಥೆನೇ ಬೇರೆ ಇತ್ತು. ಆವಾಗ ಈ ಪಿಕ್ಚರ್ನ ಏನು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದೆ. ಅಮ್ಮನಿಗೆ ಹೇಳಿದೆ, ಆಯಿತು ಶೆಡ್ಯೂಲ್ ಮುಗಿಲಿ ಅಂದರೆ ಶೆಡ್ಯೂಲ್ ಮುಗೀತು. ಸರಿ, ಆಮೇಲೆ ಹೈದ್ರಾಬಾದ್ಗೆ ಹೋದ್ವಿ, ಆಡಿಯೋ ರಿಲೀಸ್ ಇತ್ತು ಹೈದ್ರಾಬಾದಲ್ಲಿ. ಆಡಿಯೋ ರಿಲೀಸ್ ಮಾಡಿಬಿಟ್ಟು ಹಂಸಲೇಖ್ ಸರ್ ಬಂದಿದ್ರು. ಹಂಸಲೇಖ್ ಸರ್ ಮಗ ಅವಾಗ ಪಿಕ್ಚರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಹೀರೋ ಆಗಿ. ಸೊ ಸಾರ್ಗೆ ಹೇಳಿದೆ, ಸರ್ ಇದೊಂದು ಪಿಕ್ಚರ್ ಹಿಟ್ಟಾಗಿದೆ, ಹೋಗಿ ನೋಡೋಣ ಅಂತ. ಇಬ್ಬರು ಅವರು ಶ್ರೀನಿವಾಸ ಥಿಯೇಟ್ರ್ ಅಂತ ಹೈದ್ರಾಬಾದಲ್ಲಿ ಹೋಗಿ ಇಬ್ಬರು ನೋಡಿದ್ವಿ, ಹಂಸಲೇಖ್ ಸರ್ ನಾವು. ಸೊ ಹಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ವ, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅವ್ರು ಅವ್ರೇನಂದ್ರು, ಪಿಕ್ಚರ್ ಮಾಡೋಣ, ಅವ್ರ ಮಗ ಹೀರೋ, ನಾವೆಲ್ಲ ಸೈಡ್ಗೆ ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಹಾಕಿ ಮಾಡೋಣ ಅಂತ ಪ್ಲಾನ್ ಮಾಡಿ
ಸರಿ ಆಯಿತು ಅಂತ ಹೇಳ್ಬಿಟ್ಟು ರೈಟ್ಸ್ ತಗೊಳ್ಳೋ ಅಂದರು. ಸರಿ ಮಾತಾಡ್ತಾ ಇದ್ದೆ. ಅವಾಗ ಸಾರ್ ಅಂದರು, ಈ ಸಾಂಗ್ಸ್ ಎಲ್ಲ ನಾವು ಹೊಸದಾಗಿ ಚೆನ್ನಾಗಿ ಮಾಡೋಣ ಬೇರೆ ಥರ ಅಂದರು. ನನಗೆ ಆ ಸಾಂಗಿಂದನೇ ಪಿಕ್ಚರ್ ಇಟ್ಟಾಗಿದ್ದು, ಅಂದರೆ ಅಲ್ಲಿ ಇಟ್ಟಾಗಿದ್ದು. ನಾನು ಅನ್ಕೋತೀನಿ, ಈ ಸಾಂಗ್ ಚೇಂಜ್ ಮಾಡಿಬಿಟ್ರೆ ಹೆಂಗೆ ಪಿಕ್ಚರ್ ಇಟ್ಟಾಗುತ್ತೋ ಇಲ್ವೋ. ಅಲ್ಲಿ ದೇವರು ಒಳ ಮಂದಿಷ್ಟೇ ನೀನೇ ಕೋರುಕುಂಟ, ಆ ಸಾಂಗ್ ತುಂಬ ಅಂದರೆ ಆ ರೇಂಜ್ಗೆ ಇಟ್ಟಾಗಿತ್ತು ಅಲ್ಲಿ ತೆಲುಗುನಲ್ಲಿ. ಅದು ಮಿಸ್ ಆಗ್ಬಿಟ್ರೆ ಹೆಂಗೆ ಹೇಳ್ಬಿಟ್ಟೆ, ನಿಧಾನಕ್ಕೆ ಹಂಸಲೇಖ ಸರ್ ನಾನು ನೂಟ್ಲಾಗ್ಬಿಟ್ಟೆ. ಸ್ವಿಚರ್ ತೋರಿಸ್ದೆ, ನಿಧಾನಕ್ಕೆ ನೂಟ್ಲಾಗ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟೆ. ಅಂದ್ರೆ ಹೇಳಕ್ ಆಗ್ಲಿಲ್ಲ ಪಾಪ, ದೊಡ್ಡವ್ರಿಗೆ ನಾವು ಹೆಂಗ್ ಹೇಳೋದು. ಸಾಂಗ್ ಎಲ್ಲ ಹೊಸದ್ ಮಾಡೋಣ ಅಂದ್ರಲ್ಲ, ಅದಕ್ಕೆ ನನಗೆ ಅಯ್ಯೋ ಇಲ್ಲಿ ಸಾಂಗ್ ಆಗುತ್ತೆ ಹಿಂಗೆ ಎಷ್ಟೆಲ್ಲ ಇದು ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ಹಿಂದಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಇನ್ಯಾರನ್ನ ಹಿಡಿದೆ, ಇನ್ಯಾರಿಗೋ ಕೇಳಿದೆ, ಅವ್ರು ಕೇಳಿದೆ, ಇವ್ರು ಕೇಳಿದೆ, ಗಾಂಧಿನಗರದಲ್ಲಿ ಎಲ್ಲರಿಗೂ ಕೇಳ್ಬಿಟ್ಟೆ. ಪಿಕ್ಚರ್ ಯಾರು ಒಪ್ಲಿಲ್ಲ ಆ ಪಿಕ್ಚರ್ ಮಾಡಕ್ಕೆ. ನಾನಿರೋ ಅಂದ್ರೆ ಒಪ್ಪಲಿಲ್ಲ.